ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಅದೇ ಟ್ರಾಫಿಕ್ನ ಕಿರಿಕಿರಿ, ಆಫೀಸ್ನ ಜಂಜಾಟ, ಇದರಲ್ಲೇ ಬೇಸತ್ತು ಹೋಗಿರುವಂಥ ನಿಮ್ಮನ್ನೆಲ್ಲ ನಾನಿವತ್ತು ಒಂದು ಅದ್ಭುತವಾದಂಥ ಪ್ರಕೃತಿಯ ಮಡಿಲಲ್ಲಿರುವಂಥ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಬಿಳಿಗಿರಿ ರಂಗನ ದೇವಸ್ಥಾನ. ಬನ್ನಿ ಸ್ನೇಹಿತರೆ, ಇವತ್ತಿನ ನಮ್ಮ ಜರ್ನಿನಲ್ಲಿ ಏನೇನೆಲ್ಲ ಇರುತ್ತೆ ನೋಡ್ತಾ ಹೋಗೋಣ. ಬನ್ನಿ ಹೋಗೋಣ. ಪಾಕಶಾಲಾದಲ್ಲಿ ತಿಂಡಿ ಆಯಿತು, ಭಾಳ ಚೆನ್ನಾಗಿತ್ತು. ಆ್ಯಂಡ್ ವೈಜಯಂತಿ, ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಕನಕಪುರ ರಸ್ತೆನಲ್ಲಿರುವಂಥ ನಿಮ್ಮ ಪಾಕಶಾಲಾ ಬ್ರಾಂಚ್ನಲ್ಲಿ ಬೆಳಿಗ್ಗೆ ತಿಂಡಿ ತಿಂದು ನಾವು ನಮ್ಮ BR ಹಿಲ್ಸ್ ಕಡೆ ಹೊರಡ್ತಾ ಇದ್ದೀವಿ. ತಿಂಡಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ನಾನು ರೆಕಮೆಂಡ್ ಮಾಡ್ತೀನಿ. ಈ ಹೋಟೆಲ್ ತುಂಬ ಚೆನ್ನಾಗಿದೆ. ನೀವೇನಾದರೂ ಕನಕಪುರ ರಸ್ತೆನಲ್ಲಿ ಈ ಕಡೆ ಯಾವುದಾದ್ರೂ ಜಾಗಕ್ಕೆ ಹೋಗೋದಿದ್ರೆ ಈ ಜಾಗದಲ್ಲಿ ಬಂದು ತಿಂಡಿ ತಿಂದು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಹೀಗೆ ದಾರಿ ಮಧ್ಯದಲ್ಲಿ ತಿಂಡಿ ಎಲ್ಲ ಆದಮೇಲೆ ಒಂದು ಒಳ್ಳೆ ಕಾಫಿ ಕುಡಿಯೋ ಮಜಾ ಇದೆಯಲ್ಲ. ಚಿಯರ್ಸ್. ಓಕೆ, ಕಾಫಿ ಬ್ರೇಕ್ ಮುಗಿಸ್ಕೊಂಡು ನಾವೀಗ BR ಹಿಲ್ಸ್ ಕಡೆಗೆ ಪ್ರಯಾಣ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಇನ್ನು 2 hours 5 minutes ತೋರಿಸ್ತಾ ಇದೆ. 109 ಕಿಲೋಮೀಟರ್ ಇದೆ. ಬನ್ನಿ ಹೊರಡೋಣ. ಸ್ನೇಹಿತರೆ, ಮಳವಳ್ಳಿ ಹತ್ರ ನಿಡಘಟ್ಟ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ರಾವಳೇಶ್ವರನ ದೇವಸ್ಥಾನ ಇದೆ. ನಮ್ಮ ಜೊತೆ ಇವತ್ತು ರಾಜು ಅವರಿದ್ದಾರೆ. ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಅವರಿಂದ ಕಲೆಕ್ಟ್ ಮಾಡೋಣ. ರಾಜು ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿನ. ಈ ದೇವಸ್ಥಾನ ಅಂದರೆ ಇದು 1200 ವರ್ಷ ಆಗೈತೆ ಇದು ದೇವಸ್ಥಾನಕ್ಕೆ. ಓಕೆ. ಇದು ರಾಳೇಶ್ವರ ಅಂತ. ಇಲ್ಲಿಗೂ ಮತ್ತೆ ಹಂಪೆಗೂ ಮತ್ತೆ ಲಂಕಾಪಟ್ಟಣಕ್ಕೂ ಇದು ಆಗ ದಾರಿ ಆಗಿತ್ತಂತೆ. ಓಕೆ. ಆವಾಗ ಇದು ಮಧ್ಯದಲ್ಲಿ ರಾಳೇಶ್ವರ ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಆಗಿನ ಕಾಲದಲ್ಲಿ ಹೋಗಿರೋದು. ಓಕೆ. ಚೋಳರ ಕಾಲದಲ್ಲಿ ದೇವಸ್ಥಾನ ಬೇದೋದ್ಮೇಲೆ ಹೊಸದಾಗಿ ಕಟ್ಟಿರೋದು. ಹೌದ್ರಾ? ಶ್ರೀಲಂಕಾಕ್ಕೆ ಹೋಗಿ ಬಂದಿದ್ದಾರೆ. ಅಮೆರಿಕದಲ್ಲಿ ಇರೋದು. ಹೌದ್ರಾ? ಸಣ್ಣದಾಗಿ ಒಂದು ಡಿಟೂರ್ ತಗೊಂಡು ಮಳವಳ್ಳಿ ರಸ್ತೆಯಲ್ಲಿ ಒಳಗಡೆ ಬಂದರೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ರಾವಣನ ದೇವಸ್ಥಾನ ಸಿಗುತ್ತೆ. ಈಗ ರಾವಳೇಶ್ವರನ ದೇವಸ್ಥಾನದ ದರ್ಶನವನ್ನು ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ BR ಹಿಲ್ಸ್ ಕಡೆಗೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಮುಂದೆ ಹಾಕ್ಲಾ ಇಲ್ಲಿ ಹಂಗೆ ತಗೋತೀರಾ ಸರ್? ಮೇಲ್ಗಡೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಏನಾದ್ರು ಇದೆಯಾ? ರೂಮ್ಗಳಿದಾವೆ ಸರ್. ಓಕೆ. ಬುಕ್ ಮಾಡ್ಕೋಬೇಕು. ಓಕೆ, ಇಲ್ಲೇ ಬನ್ನಿ. ಗಾಡಿ ಕೊಡ್ಲೇನಪ್ಪ. ಹೇಗೆ ಸರ್ ರೂಮ್ ರೆಂಟ್ ಎಲ್ಲ ಎಷ್ಟಿರುತ್ತೆ ಸರ್? ಅದು ರೂಮ್ ಮೇಲೆ ಡಿಪೆಂಡ್ ಸರ್. 2000 3000. ಹೌದಾ? ಹೌದ್ರಾ? ಓಕೆ, ಥ್ಯಾಂಕ್ ಯು. ಹಾಂ ಸರ್. ಎಂಟ್ರಿ ಬೆಳಿಗ್ಗೆ 7 ಗಂಟೆಯಿಂದನಾ? ಬೆಳಿಗ್ಗೆ 6 ಗಂಟೆಯಿಂದ. ಸಂಜೆ ಎಷ್ಟೊತ್ತವರೆಗೂ? ಸಂಜೆ 6 ಗಂಟೆ. ಸಂಜೆ 6 ಗಂಟೆ ಅಷ್ಟರಲ್ಲಿ ವಾಪಸ್ ಬಂದುಬಿಡ್ಬೇಕು. ಟಿಕೆಟ್ ಎಲ್ಲ ಇದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.
ಓಕೆ ಫ್ರೆಂಡ್ಸ್, ಎಂಟ್ರಿ ಟೈಮಿಂಗ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಸೊ ನೀವು ಬೆಳಿಗ್ಗೆ ಬೇಗ ಬಂದರೂ ಬಿಡಲ್ಲ, ಅಥವಾ ಸಂಜೆ ಆ ಕಡೆಯಿಂದ ಲೇಟಾಗಿ ಬರ್ತೀರಾ ಅಂದರೂ ಬಿಡಲ್ಲ. ಸೊ ಪ್ಲ್ಯಾನ್ ಮಾಡ್ಕೊಳಂಗಿದ್ರೆ ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಎಂಟ್ರಿ ಟಿಕೆಟ್ ನಿಮಗೆ 20 ರೂಪೀಸ್ ಇರುತ್ತೆ. ಆ್ಯಂಡ್ ಮೇಲ್ಗಡೆ ರೂಮ್ಸ್ ಅವೈಲೇಬಲ್ ಇದೆ, ಬಟ್ ಡಿಪೆಂಡಿಂಗ್ ಅಪಾನ್ ದ ರೂಮ್ ಸೈಜ್ ರೆಂಟ್ ಇರುತ್ತೆ. 1200 3000 ತನಕ ಇದೆ ಅಂತ ಹೇಳಿದ್ದಾರೆ. ನೋಡೋಣ, ನಾವು ಕೂಡ ಏನೂ ಪ್ಲ್ಯಾನ್ ಮಾಡದೆ ಬಂದಿದ್ದೀವಿ. ಇಲ್ಲಿ ಉಳ್ಕೊಳ್ಳೋದಾ ಇಲ್ವಾ ಇನ್ನೂ ಏನೂ ಪ್ಲ್ಯಾನಿಂಗ್ ಇಲ್ಲ. ನಮ್ಮ ಬಜೆಟಿಗೆ ಏನಾದರೂ ರೂಮ್ ಸಿಕ್ಕಿದ್ರೆ ಉಳ್ಕೊಳ್ಳೋದು, ಇಲ್ಲ ಅಂತಂದರೆ ಇವತ್ತೇ MM ಹಿಲ್ಸಿಗೆ ಹೋಗೋದು ಅಂತ ಪ್ಲ್ಯಾನ್ ಇದೆ. ಲೆಟ್ ಅಸ್ ಸಿ ಏನು ಮಾಡೋದು ಅಂತ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ. ಸಮಯ ಈಗ ಬೆಳಗಿನ ಜಾವ 11:15. ನಾವು 7 ಗಂಟೆಗೆ ಬ್ಯಾಂಗ್ಳೂರಿಂದ ಹೊರಟಿದ್ದು. ಸೊ ಆನ್ ದ ವೇ ಟೂರ್ ತೊಗೊಂಡು ರಾವಳೇಶ್ವರಂ ದೇವಸ್ಥಾನಕ್ಕೆ ಹೋಗಿ ಆ್ಯಂಡ್ ಮಧ್ಯದಲ್ಲಿ ಒಂದೆರಡು ಕಡೆ ಕಾಫಿಗೆ ನಿಲ್ಲಿಸಿ, ತಿಂಡಿಗೆ ನಿಲ್ಲಿಸಿ ಇಲ್ಲಿಗೆ ಬರೋ ಹೊತ್ತಿಗೆ ಈಗ 11:15 ಆಗಿದೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸಮಯ ಈಗ 1:15. ದರ್ಶನ ತುಂಬ ಚೆನ್ನಾಗಾಯಿತು, ಪ್ರಸಾದ ತುಂಬ ಚೆನ್ನಾಗಿತ್ತು. ಸೊ ಈಗ ಇಲ್ಲಿಂದ ಮುಗಿಸ್ಕೊಂಡು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. ಇಲ್ಲೇ ಸ್ಟೇ ಆಗೋದು ಅಂತ ಪ್ಲ್ಯಾನಿಂಗ್ ಇತ್ತು. ತೋಟಗಾರಿಕೆ ಇಲಾಖೆಯವರ ಒಂದು ಗೆಸ್ಟ್ ಹೌಸನ್ನು ಕೂಡ ನೋಡಿದ್ವಿ. 2 ಥರದ ರೂಮ್ ಇತ್ತು. ಒಂದು 1000 ರೂಪೀಸ್ ಇತ್ತು, ಇನ್ನೊಂದು 2000 ರೂಪೀಸ್ ಇತ್ತು. ರೀಸನೇಬಲ್ ಆಗೇ ಇದೆ, ಚೆನ್ನಾಗಿದೆ. ಆದರೆ ಇನ್ನೂ ಸಮಯ ಇರೋದ್ರಿಂದ ನಾವು ಬೆಟ್ಟಕ್ಕೆ ತಲುಪೋದು ಅಂತ ಹೇಳಿ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. ಇನ್ನು 2 ಗಂಟೆ 41 ನಿಮಿಷ ತೋರಿಸ್ತಾ ಇದೆ. 108 ಕಿಲೋಮೀಟರ್ ಇದೆ. 3:52 ನಾವು ಬೆಟ್ಟ ತಲುಪೋದು. ಬನ್ನಿ ಹೋಗೋಣ. ಒಂದು ಶಾರ್ಟ್ ತಗೊಂಡು ರೈಸ್ ತಗೋಣ. ಏನಾಯ್ತು? ಅವನೊಂದು ತಿಂದಿಲ್ಲ. ಫೋಟೋಗೆಲ್ಲ ಕಿತ್ಕೋತಾನೆ ತಿನ್ನುವಾಗ. ಹಿಂಗೆ ಇವ್ರಿಬ್ರು ಮನೇಲಿದ್ರು ಹಿಂಗೇನೆ. ಯಾವನಾದರೂ ಇವ್ರನ್ನ ಅಮ್ಮ ಮಗ ಅಂತ ಕರೀತಾರೆ. ಒಳ್ಳೆ ಅಕ್ಕ ತಮ್ಮನ ಥರ ಕಿತ್ತಾಡ್ತಾ ಇರ್ತಾರೆ. ನಮ್ಮಂತೂ ನೋಡಿ ನೋಡಿ ಸಾಕಾಗಿದೆ. ಅದಕ್ಕೆ ಊರು ಬಿಟ್ಟು ಇಲ್ಲಿಗೆ ಬಂದಿತ್ತು. ಏನು ಮಾಡೋದು, ಮೈಗಂಟಿದ ಚರ್ಮ ಇದ್ದಂಗೆ ಇವರಿಬ್ರು ಬಿಟ್ಟು ಬರೋಕ್ಕಾಗಲ್ವೇ? ಏನಂತೀರಾ? ಹಿಂಗೆ ಹೇಳ್ತಾ ಇರ್ರಿ. ಒಂದು ಸೋಲೋ ಟ್ರಿಪ್ ಹೋಗ್ತೀನಿ ನಾನು. ಸೋಲೋ ಟ್ರಿಪ್ ಹೋಗಿ ಗೆದ್ದು ಬರ್ತೀನಿ.
ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥ ದಾರಿನಲ್ಲಿ ತಾಳ್ಬೆಟ್ಟ ಸಿಗೋದಕ್ಕಿಂತ ಮುಂಚೆ ನಿಮಗೆ ಕಾಫಿ ಮಳಿಗೆ ಅಂತ ಒಂದು ಕಾಫಿ ಶಾಪ್ ಸಿಗುತ್ತೆ. ಬ್ಯಾಂಗ್ಳೂರಿನ ಇಬ್ಬರು IT ಉದ್ಯೋಗಿಗಳು ಮಹಿಳೆಯರು ಶುರು ಮಾಡಿರುವಂಥ ಒಂದು ಕಾಫಿ ಶಾಪ್ ಇದು. ತುಂಬಾ ಚೆನ್ನಾಗಿದೆ, ಭಾಳ ಒಳ್ಳೆ ಕಾಫಿ ಕೊಡ್ತಾರೆ. ಒಳ್ಳೆ ಚಿಕ್ಕಮಗಳೂರಿನ ಫಿಲ್ಟರ್ ಕಾಫಿ ಸಿಗುತ್ತೆ, ಮತ್ತು ಒಳ್ಳೆ ಬಿಸ್ಕೆಟ್ ಸಿಗುತ್ತೆ. ನೀವು ಬೆಟ್ಟಕ್ಕೆ ಹೋಗಬೇಕಾದ್ರೆ ಅಥವಾ ಬೆಟ್ಟದಿಂದ ಕೆಳಗಡೆ ಇಳಿದು ಬರಬೇಕಾದ್ರೆ ಒಂದು ಸಲ ಈ ಕಾಫಿ ಶಾಪ್ಗೆ ಭೇಟಿ ಕೊಡಿ. ತುಂಬ ಚೆನ್ನಾಗಿತ್ತು, ನಮಗಂತೂ ಭಾಳ ಇಷ್ಟ ಆಯಿತು. ಸೊ ಇಲ್ಲೊಂದು ಕಾಫಿಗೆ ಬ್ರೇಕ್ ಮಾಡಿದ್ವಿ. ಈಗ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ತಾಳ್ಬೆಟ್ಟದಲ್ಲಿ ಧೂಪ ಹಾಕಿ ಅಲ್ಲಿಂದ ಆಮೇಲೆ ಬೆಟ್ಟದ ಮೇಲೆ ಕತ್ತೋಣ. ಬನ್ನಿ ಹೋಗೋಣ. ಏನು ನಿಮ್ಮ ಹೆಸರು? ನನ್ನ ಹೆಸರು ಪುಟ್ಮಾದಮ್ಮ. ಪುಟ್ಮಾದಮ್ಮ. ಒಳ್ಳೆ ಧೂಪ ಬೇಕು ನನಗೆ, ಪುಡಿ ಗಿಡಿ ಎಲ್ಲ ಕೊಡಬಾರ್ದು ನೀವು. ಇರೋ ಸ್ವಾಮಿ ಇದೆ, ದೇಶವೇ ಆಗ್ತಾ ಇರೋದು ಇದೇ ಧೂಪ. ಒಳ್ಳೆ ಧೂಪನೇ ಎಲ್ಲಿ ಹೋಗ್ಲಪ್ಪ. ನೀವೆಲ್ಲರೂ ಬರೀ ಚಕ್ಕೆ ಪುಡಿ ಕೊಟ್ಬಿಟ್ಟೆ ಧೂಪ ಇಲ್ಲ ಧೂಪ ಸ್ವಾಮಿ, ಚಕ್ಕ ಹಚ್ಚಿರಲ್ಲ. ಪುಡಿ ಅಲ್ಲ ಇದು, ಇದು ಧೂಪ. ಹೆಂಗೈತೆ ತೋರಿಸ್ತೀನಿ ನೋಡೋಣ. ನೋಡಿ ಸರಿ, ಈ ಕಡೆ ಬಂದು ಸೈಡಿಗೆ ಬಂದು ನೋಡಿ ಸ್ವಾಮಿ, ಗಮ್ಮ ಅನ್ನುತ್ತಾ. ಇಲ್ಲ ಬಿಡಮ್ಮ, ಆಯ್ತು ಕೊಡಿ, ಏನೋ ನಿಮ್ಮ ಖುಷಿ. 5 ರೂಪಾಯಿ ಕೊಡವ ಸಾಕು. ಹೆಂಗೆ ಒಬ್ರಿಗೆ? ಒಬ್ಬರಿಗೆ 5 ರೂಪಾಯಿ ಸ್ವಾಮಿ. ಅಮ್ಮ ಈಸ್ಕೊ ಇರ್ಲಿ ಸಾಕಪ್ಪ. ಕೇಳಿ ಅವರು ಆಯ್ಸು ಅಂತ ಇಲ್ಲಿ ಚಂದಾಗ ಇರ್ಲಿ. ಕೊಡು ಕೊಡು ಕೊಡು, ಆಯ್ತು ಕೊಡಮ್ಮ ಕೊಡಮ್ಮ. ಅಮ್ಮ ಬಿಡು ಸ್ವಾಮಿ. ಏನ್ ಗಮ್ಮ ಅಂತ ನಡೀರಿ ನಡೀರಿ. ಅಲ್ಲಿ ಇದು ಆಗ್ತಾ ಇರೋದ ಮಾದಪ್ಪನ ಗಾಳಿ. ಆ ಮಾದಪ್ಪನ್ ಬೇಡ ಅಂತ ಹೇಳಿದಾನ. ನೀವೇ ಕೊಟ್ರೆ ಕೊಡ್ತಿದ್ದೆ. ಚಕ್ಕೆ ಏನು ಗಮ್ಮ ಸರಿ ನಡೀರಿ. ಏನೂ ಮಾಡೋಕ್ಕಾಗಲ್ಲ, ಪಾಪ ಅವ್ರಿಗೂ ಜೀವನ ಅಲ್ಲ. ಸೊ ಹಂಗಾಗಿ ನಡಿಬೇಕು. ಇದೊಂದು ಹಳೆ ಸಂಪ್ರದಾಯ. ನಾವೀಗ ತಾಳ್ಬೆಟ್ಟಕ್ಕೆ ಬಂದಿದ್ದೀವಿ. ತಾಳ್ಬೆಟ್ಟದಲ್ಲಿ ಬೆಟ್ಟ ಹತ್ತೋದಕ್ಕೆ ಮುಂಚೆ ಆ್ಯಕ್ಚುಲಾಗಿ ಹಿಂದಿನ ಕಾಲದಲ್ಲಿ ತಾಳ್ಬೆಟ್ಟದಲ್ಲಿ ಧೂಪ ಹಾಕಿ ಕೈ ಮುಗಿದು ಯಾವುದೇ ಅಡೆತಡೆ ಆಗದೆ ಇರೋ ಹಾಗೆ ನಾವು ಬೆಟ್ಟ ತಲುಪಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಧೂಪ ಹಾಕ್ತಾಯಿದ್ರು. ಅದೇ ಪರಂಪರೆನ ಇವತ್ತಿಗೂ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಭಾಳ ಜನ ಹೇಳೋದು ಮುಂಚೆ ತುಂಬ ಒಳ್ಳೆ ಧೂಪ ಸಿಗ್ತಾಯಿತ್ತು, ಈಗ ಬರೀ ಚಕ್ಕೆ ಪುಡಿ ಕೊಟ್ಟು ಮೋಸ ಮಾಡ್ತಿದ್ದಾರೆ ಅಂತ. ನನಗಿದನ್ನು ನೋಡಿದಾಗ ಏನನ್ಸುತ್ತೆ ಅಂತಂದರೆ ಸ್ವಾಮಿ ಪೊನ್ನಾಚಿ ಅವರ ಧೂಪದ ಮಕ್ಕಳು ಕತೆ ನೆನಪಾಗತ್ತೆ. ಇವರನ್ನು ಯಾರನ್ನೂ ಈಗ ಕಾಡಿಗೆ ಬಿಡೋದಿಲ್ಲ. ಪಾಪ ಅವರಾದರೂ ಎಲ್ಲಿಂದ ತೊಗೊಂಬರ್ತಾರೆ ಧೂಪದ ಚಕ್ಕೆನ? ಮುಂಚೆ ಸಿಕ್ತಿತ್ತು, ಕಾಡಿಗೆ ಭಾಳ ಸುಲಭವಾಗಿ ಹೋಗ್ತಾಯಿದ್ರು ಬರ್ತಾಯಿದ್ರು. ಆದರೆ ಇವತ್ತು ಕಾಲ ಬದಲಾಗಿದೆ, ಹಾಗಿಲ್ಲ. ಅಂದರೆ ಇಲ್ಲಿ ಜನಗಳನ್ನು, ಇಲ್ಲಿ ಸೋಲಿಗರನ್ನು ಅವರು ಅಷ್ಟು ಸುಲಭಕ್ಕೆ ಕಾಡಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಈ ಚಕ್ಕೆ ಪುಡಿನೇ ಹಾಕಬೇಕಾಗತ್ತೆ. ಓಕೆ, ನೀವು ಎಲ್ಲರೂ ತಾಳ್ಬೆಟ್ಟದಲ್ಲಿ ಕೈ ಮುಗಿದ್ಬಿಡಿ ಮಾದಪ್ಪನಿಗೆ. ಉಗೆ ಮಾದಪ್ಪ ಅಂಥೇಳಿ ನಾವು ಧೂಪ ಹಾಕಿ ಇಲ್ಲಿಂದ ನಮ್ಮ ಪ್ರಯಾಣನ ಮುಂದುವರ್ಸೋಣ. ಬನ್ನಿ. ನಂದಿರಿ ಕರೆಕ್ಟಾಗಿ ಗೋಪುರ ಫುಲ್ ಎಲ್ಲರೂ ಅದೇ ಪುಡಿ. ಸೈಡ್ ಗಡಿ ಸೈಡ್ ಗಡಿ ಸೈಡ್ ಗಡಿ. ಏನು ಧೂಪ ಆಯಿತು ಓಕೆ. ತಾಳ್ಬೆಟ್ಟದಲ್ಲಿ ಧೂಪ ಹಾಕಿದ್ದಾಯಿತು, ದೇವ್ರಿಗೆ ಕೈ ಮುಗ್ದಿದ್ದು ಆಯಿತು. ಇನ್ನೇನಿದ್ರು ನಾವೀಗ ಬೆಟ್ಟಕ್ಕೆ ಹೊರಡೋದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬೆಟ್ಟ, ಮಾದಪ್ಪನ ಬೆಟ್ಟ. ಬರೀ ಹೋಗೋಣ. ಏನಮ್ಮ? ಮುಂಚೆ ಏನು ಗೊತ್ತಮ್ಮ, ಕಾಡಿಗೆ ಬಿಡೋರು ಜನರನ್ನ, ಈಗ ಕಾಡಿಗೆ ಯಾರನ್ನೂ ಬಿಡೋಲ್ಲ. ಅವರು ಧೂಪ ಚಕ್ಕೆ ತೊಗೊಂಬ ಅಂದರೆ ಎಲ್ಲಿಂದ ತೊಗೊಂಬರ್ತಾರೆ. ಸೊ ಹಂಗಾಗಿ ಕಷ್ಟ. ಪಾಪ ಏನೋ ಇದ್ದಿದ್ರಲ್ಲ ಏನು ಸಿಗುತ್ತೋ ಅದನ್ನು ಕೊಡ್ತಾರೆ. ಆ ಕಡೆ ಹಂಗಿಂದ ಬರೋದಕ್ಕೆ ಹೋಗೋದು ಹಿಂಗೆ, ಬರೋದು ಆ ಕಡೆಯಿಂದ. ಸೊ ಹಂಗಾಗಿ ಪಾಪ ಅವರಿಗೂ ಎಲ್ಲಿ ಧೂಪ ಚಕ್ಕೆ ತೊಗೊಂಬ ಅಂದ್ರೆ ಎಲ್ಲಿಂದ ತರ್ತಾರೆ ಪಾಪ ಅವ್ರನ್ನು. ಕಾಡಿಗೆ ಯಾರನ್ನೂ ಬಿಡಲ್ವಲ್ಲ ಈಗ. ಹಂಗಾಗಿ ಪಾಪ ಏನೋ ಒಂದು ಚಕ್ಕೆ ತರ್ತಾರೆ. ಪಾಪ ಅವ್ರಿಗೂ ಹೊಟ್ಟೆಪಾಡು ನಡಿಬೇಕು, ಜೀವನ ನಡಿಬೇಕಲ್ಲ.
ಅದಕ್ಕೆ ಮಾಡ್ತಾರೆ. ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾವುದ್ರಲ್ಲಮ್ಮ? ಮುತ್ತತ್ತಿನಲ್ಲಿ. ಒಳ್ಳೆ ಧೂಪ. ಹೌದಾ? ಕರ್ಕೊಂಡು ಹೋಗು, ಅವ್ರನ್ನ ಕರ್ಕೊಂಡು. ಏನಕ್ಕೆ ನಮ್ಮಪ್ಪ ಹಿಂಗೇನೆ, ಎಲ್ಲಿ ಬಂದರೆ ಆ ಊರಿನ ಭಾಷೆ. ಮಾದೇವಮ್ಮ ಗಾಡಿ ತಿಂಡಿ ಕೂಡ ಕರೀತಾರೆ ಕಣ, ಹೋಗು ಕರಿ ಅವ್ರನ್ನೆಲ್ಲ ಅಂತ ಹೇಳಿದ್ರ ಕಣ. ಓಕೆ, ಅವರು ಏನೋ ತಂದಿದ್ದಾರೆ ಅಂತ ಅನ್ಸುತ್ತೆ, ಏನೋ ಕೊಡೋದಕ್ಕೆ. ಬೋಂಡ ಏನೇನೋ ಮಾಡ್ಕೊಂಡು ಏನೋ ತಂದಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲರಿಗೂ ಕೊಡ್ತಾವ್ರೆ, ಅವ್ರನ್ನೆಲ್ಲ ಕರೀರಿ ಅಂತ ಹೇಳ್ದಾಗ. ಗುಡ್ ಥಿಂಗ್. ಏನೋ ಹರಕೆ ಏನೋ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ಇಲ್ಲಿಗೆ ಬರುವಂಥ ಇಲ್ಲಿರುವಂಥ ಎಲ್ಲ ಧೂಪದ ಪುಡಿಯನ್ನು ಕೊಡುವಂಥ ಹೆಣ್ಮಕ್ಳಿಗೆ ಏನೋ ತಿಂಡಿ ಕೊಡ್ತಾ ಇದ್ದಾರೆ. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಒಳ್ಳೆಯದಾಗಲಿ ಅವ್ರಿಗೆ. 1976ರಲ್ಲಿ ನಾನು ಕಂಡಕ್ಟರ್ ಆಗಿದ್ದಾಗ ಈ ರೋಡ್ಗಳು ಹೆಂಗಿತ್ತು ಅಂದರೆ, ಒಂದು ಗಾಡಿ ಮುಂದಗಡೆ ಬಂದರೆ ಇನ್ನೊಂದು ಗಾಡಿ ಬರೋಕ್ಕಾಗ್ತಿರ್ಲಿಲ್ಲ. ಮತ್ತೆ ರಿವರ್ಸ್ ತಗೊಂಡು ಅವ್ನು ಗೇರ್ ಚೇಂಜ್ ಮಾಡಿ ಬರಬೇಕಾದ್ರೆ ಎಷ್ಟು ಕಷ್ಟ ಆಗೋದು ಮಾದೇಶ್ವರನ ಬೆಟ್ಟಕ್ಕೆ. ಇವತ್ತೊಂದು ದಿವಸ ಏನಾಗಿದೆ ಅಂದರೆ, ಎಂತೆ ಕರುಸು ಎಂತೆ ಟರ್ನಿಂಗ್ ಇದ್ರೂ ಧಾರಾಳವಾಗಿ ಕಲಿಕೆವನ್ನು ಕೂಡ ಗಾಡಿ ಎತ್ಕೊಂಡು ಹೋಗ್ಬೋದು. ಹಂಗೆ ಮಾಡಿದ್ದಾರೆ ಪರಮಾತ್ಮ, ಆ ಥರ ಮಾಡಿಸ್ಕೊಂಡಿದ್ದಾನೆ. ಇದು ಕರ್ನಾಟಕ ಗೌರ್ಮೆಂಟಿಗೆ ಸಲ್ಲಬೇಕಾದ ಒಂದು ಧನ್ಯವಾದ. ಆವಾಗ ಅಗ್ರಾರ್ದವ್ರು ಬರ್ತಿದ್ರಲ್ಲಮ್ಮ, ಅವಾಗಲೂ ಹಂಗೆ ಇತ್ತ ರೋಡ್ಗಳು. ಇನ್ನೇನಪ್ಪ ಬಸ್ಸು ಹಿಂಗೆ ಉಳ್ಳಾಡೋದು. ಇಳಿದ್ಬಿಟ್ಟು ಎಷ್ಟೋ ಜನ ಬಸ್ನ ಮುಂದಕ್ಕೆ ಹೋದ್ಮೇಲೆ ಓದ್ತಿದೀವಿ. ಹೌದಾ? ಅಲ್ಲ ಆಡ್ಕೊಂಡು ಮೇಯ್ತಿದ್ವಲ್ಲ, ಕಿವಿ ಎಲ್ಲ ಕುಯ್ಕೊಂಡು ತಿನ್ಕೊಂಡವ್ರು ನೋಡಮ್ಮ. ಯಾವ್ದ್ರಲ್ಲೂ ಇಲ್ವಲ್ಲ ಕಿವಿ, ಎಲ್ಲದ್ರಲ್ಲೂ ಕುಯ್ಕೊಂಡು ತಿನ್ಕೊಂಡವ್ರೆ. ಬೇಕಾ? ಇಲ್ಲ ಅಣ್ಣ, ಥ್ಯಾಂಕ್ ಯು. ಓಕೆ, ಫೋನ್ ಮಾಡಿದ್ರೆ ಡ್ಯೂಟಿ ಬಾ ಮಾಡಿದ್ರಂತಲ್ಲ. ಓಕೆ, 30 ರೂಪಾಯಿ ಎಂಟ್ರಿ ಟಿಕೆಟ್. ಏನು ಸರ್? ಇಲ್ಲ ಬೇಡ ಸರ್, ಥ್ಯಾಂಕ್ ಯು. ಬೆಟ್ಟದ ಎಂಟ್ರಿ ಟಿಕೆಟ್ 30 ರೂಪಾಯಿ. ರೂಮ್ಸ್ ಏನಾದರೂ ಬುಕ್ಕಿಂಗ್ ಆಗಿಲ್ಲ ಅಂತಂದರೆ ರೂಮ್ಸ್ ಬೇಕಾ ಅಂತಲೂ ವಿಚಾರಿಸ್ತಾರೆ. ನಾವೀಗ BGS ಅವರ ಗೆಸ್ಟ್ ಹೌಸಿಗೆ ಹೋಗೋಣ. ಇಲ್ಲಿ ಪಕ್ಕದಲ್ಲೇ JSS ಅವರದ್ದಿದೆ. JSS ಅವರ ಗೆಸ್ಟ್ ಹೌಸ್ ತುಂಬ ಚೆನ್ನಾಗಿದೆ. ಅದರ ಸಮಸ್ಯೆ ಏನು ಅವ್ರದ್ದು ಅಂತಂದರೆ, ಫೋನ್ ತೆಗೆಯಲ್ಲ ಬುಕ್ಕಿಂಗಿಗೆ. ಒಂದೇ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ನೀವು ಎಷ್ಟಾದರೂ ಫೋನ್ ಮಾಡಿ, ಫೋನ್ ತೆಗೆಯಲ್ಲ ಅವರು. ಸೊ BGHS ಅವ್ರದ್ದು ಇಲ್ಲಿ ಸುಮಾರಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ. JSS ಅವರ ಗೆಸ್ಟ್ ಹೌಸಿಗೆ ಕಂಪೇರ್ ಮಾಡಿದ್ರೆ ಸುಮಾರಾಗಿದೆ. ಬಟ್ ಅಲ್ಲಿ ಗೌಡ್ರಿದ್ದಾರೆ, ಗೌಡ್ರು ಪಾಪ ಯಾವಾಗ ಫೋನ್ ಮಾಡಿದ್ರು ಫೋನ್ ತೆಗಿತಾರೆ. ತುಂಬ ಒಳ್ಳೆ ಮನುಷ್ಯ. ಒಂದು ದಿವಸ ಮುಂಚಿತವಾಗಿ ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಯಾವಾಗಾದರೂ ಬೆಟ್ಟಕ್ಕೆ ಬಂದು ರೂಮ್ ಬೇಕು ಅನ್ನೋರಿದ್ದರೆ ಒಂದು ದಿವಸ ಮುಂಚಿತವಾಗಿ ಅವ್ರಿಗೆ ಫೋನ್ ಮಾಡ್ಕೊಂಡು ಬನ್ನಿ. ಒಳ್ಳೆ ಮನುಷ್ಯ, ಫೋನ್ ತೆಗಿತಾರೆ, ರೂಮ್ ಬುಕ್ ಮಾಡಿಕೊಡ್ತಾರೆ. ಬನ್ನಿ ಗೆಸ್ಟ್ ಹೌಸಿಗೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸಮಯ ಈಗ 4:45. 1:15 ಹೊರಟಿದ್ದು ನಾವು. ಸೊ ನಾವು ಸಾಕಷ್ಟು ಕಡೆ ನಿಲ್ಲಿಸಿ ಕಾಫಿ ಕುಡಿದು ಮಧ್ಯದಲ್ಲಿ ಬ್ರೇಕ್ಸ್ ಎಲ್ಲ ತೊಗೊಂಡು, ಸೊ 4:45 ಈಗ 4:45 ಬಂದಿದ್ದೀವಿ. ರಸ್ತೆ ಇಲ್ಲಿ ತನಕ ತುಂಬ ಚೆನ್ನಾಗಿದೆ. ಬಿಳಿಗಿರಿ ರಂಗನ ಬೆಟ್ಟದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರೋ ತನಕನೂ ರಸ್ತೆ ತುಂಬ ಚೆನ್ನಾಗಿದೆ. ನಿಮಗೆ ಸಮಸ್ಯೆ ಏನೂ ಆಗಲಿಕ್ಕಿಲ್ಲ. ಮತ್ತು ಡ್ರೈವ್ ಆರಾಮಾಗಿ ಮಾಡ್ಕೊಂಡು ಬರ್ಬೋದು. ಸೊ ಈಗ ನಾವು ಗೆಸ್ಟ್ ಹೌಸಿಗೆ ಬಂದಿದ್ದೀವಿ, BGS ಅವರ ಗೆಸ್ಟ್ ಹೌಸ್ಗೆ. ಬನ್ನಿ ಗೌಡ್ರನ್ನ ಭೇಟಿ ಮಾಡೋಣ, ನಮ್ಮ ರೂಮನ್ನು ತೊಗೊಳ್ಳೋಣ, ಆನಂತರ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ. ಗೌಡ್ರೆ ನಮಸ್ಕಾರ. ಆರಾಮಾಗಿ ಮಲ್ಕೊಂಡಿದ್ದೀರಾ?
ಆಯ್ತಾ ಕಾಫಿ? ನೋಡಿ ಸಾಯಂಕಾಲದೊತ್ತು ಇಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಚೆನ್ನಾಗಿದೆ. ನಾವು ಲಾಸ್ಟ್ ಟೈಮೆಲ್ಲ ಇದೇ ಕುತ್ಕೊಂಡು ಹಿಂಗೆ ಮಾತಾಡ್ತಾ ಕೂತಿರ್ತಾ ಇದ್ವಿ, ಚೆನ್ನಾಗಿದೆ. ಓಕೆ, 2 ರೂಮ್ ತೊಗೊಂಡಿದ್ದೀವಿ, 119 ಮತ್ತು 120. ಸೊ ರೂಮ್ ಹೀಗಿದೆ, ಸಿಂಪಲ್ ಆಗಿದೆ. ಓಕೆ, ಬಚ್ಚಲ್ ಮನೆ ಹೇಗಿದೆ ನೋಡೋಣ. ಸೊ ಬಚ್ಚಲ್ ಮನೆ ಮತ್ತು ಟಾಯ್ಲೆಟು ಹೀಗಿದೆ. ತುಂಬ ಸಿಂಪಲ್ ಆಗಿರುವಂಥ ರೂಮ್. ಒಂದು ದಿವಸ ಇದು ಹೋಗೋದಕ್ಕೆ ಏನೋ ತೊಂದರೆ ಇಲ್ಲದೆ ಇರುವಂಥ ರೂಮ್ ಇದು. ಪ್ರೈಸು ಹಾಗೆ ಕಡಿಮೆ ಇರುತ್ತೆ. 600 ರೂಪಾಯಿ ತೊಗೊಂಡಿದ್ದಾರೆ ಒಂದು ರೂಮಿಗೆ. 60 ರೂಪಾಯಿಂದ 600 ರೂಪಾಯಿ. ಸೊ 600 ರೂಪಾಯಿಗೆ ಈ ರೂಮ್ ಓಕೆ, ಒಂದು ದಿವಸ ಇದು ಹೋಗೋದಕ್ಕೆ. ನಿಮಗೆ ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಕಾಣಿಸ್ತಾ ಇದೆಯಲ್ಲ, ಪಿಂಕ್ ಕಲರ್ ಬಿಲ್ಡಿಂಗ್, ಅದು JSS ಅವರ ಗೆಸ್ಟ್ ಹೌಸ್. ಬ್ಯೂಟಿಫುಲ್ ಆಗಿರುತ್ತೆ ರೂಮ್ಸ್ ಎಲ್ಲ. ಅದೇ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ನಿಮಗೆ 1,500ದಿಂದ 2,000 ರೂಪಾಯಿ ಇರುತ್ತೆ ಪರ್ ಡೇ ರೂಮ್ಸ್. ಸಮಯ 6:45. ಈಗ 7 ಗಂಟೆಗೆ ಚಿನ್ನದ ತೇರನ್ನು ಎಳಿತಾರೆ ಇಲ್ಲಿ. ಸೊ ಚಿನ್ನದ ತೇರೆ ನೋಡೋದಕ್ಕೆ ಅಂತ ನಿಂತಿದ್ದೀವಿ. ಚಿನ್ನದ ತೇರೆಲ್ಲ ಎಳೆದು ಅದು ವಾಪಸ್ ಅದರ ಜಾಗಕ್ಕೆ ಹೋದ ನಂತರ ದೇವಸ್ಥಾನದ ಒಳಗಡೆ ಪ್ರವೇಶ ಇರುತ್ತೆ. ಈಗ ಸದ್ಯಕ್ಕೆ ಕ್ಲೋಸ್ ಮಾಡಿರ್ತಾರೆ, ಅಂದರೆ 8 ಗಂಟೆ ಆಗುತ್ತೆ. ಸೊ ಹಾಗಾಗಿ ನಾವು ದೇವರ ದರ್ಶನಕ್ಕೆ ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸದ್ಯಕ್ಕೆ ಚಿನ್ನದ ತೇರು ನೋಡೋದಕ್ಕೆ ಅಂತ ನಿಂತ್ಕೊಂಡಿದ್ದೀವಿ. ಸಾಕಷ್ಟು ಜನ ಈಗಾಗಲೇ ಸೇರಿದ್ದಾರೆ ಇಲ್ಲಿ, ತೋರಿಸ್ತೀನಿ ನಿಮಗೆ. ಚಿನ್ನದ ತೇರು ಎಳೆದಿದ್ದನ್ನು ನೋಡಿದ್ದಾಯಿತು, ಕಡಲೆಪುರಿ ತೊಗೊಂಡಿದ್ದಾಯಿತು, ಮನೆ ಟೆರೆಸ್ ಮೇಲೆ ಹಾಸ್ಕೊಂಡು ಮಲಗೋದಕ್ಕೆ ಟಾರ್ಪಲ್ ಕೂಡ ತೊಗೊಂಡಿದ್ದಾಯಿತು. ಈಗ ಏನಿದ್ರು ಸೀದಾ ಊಟಕ್ಕೆ ಹೋಗುವಂಥ ಸಮಯ. ಬನ್ನಿ ಊಟಕ್ಕೆ ಹೋಗೋಣ. ಇದು ಇಲ್ಲಿ ಅಂಗಡಿ ಇರುವಂಥ ಬೀದಿ. ಎಲ್ಲವೂ ಸಿಗುತ್ತೆ, ಕಡಲೆಪುರಿಯಿಂದ ಹಿಡಿದು ಸ್ಟೀಲ್ ಐಟಮಿಂದ ಹಿಡಿದು ಹಲ್ವಾ, ಕೊಬ್ಬರಿ ಮಿಠಾಯಿ, ಮಿಕ್ಸ್ಚರ್ ಎಲ್ಲವೂ ಸಿಗುತ್ತೆ. ಬಹುಶಃ ಈ ಅಂಗಡಿ ಬೀದಿನಲ್ಲಿ ಸಿಗದೇ ಇರೋದು ಏನೂ ಇಲ್ಲ ಅಂತ ಅನಿಸುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ಜೋಡಿಸಿದ್ದಾರೆ ವಿಭೂತಿ, ಬ್ಯೂಟಿಫುಲ್. ಬನ್ನಿ ಊಟಕ್ಕೆ ಹೋಗೋಣ. ನಾವೀಗ JSS ಗೆಸ್ಟ್ ಹೌಸ್ನಲ್ಲಿರುವಂಥ ಕ್ಯಾಂಟೀನಲ್ಲಿ ಊಟಕ್ಕೆ ಅಂತ ಬಂದಿದ್ದೀವಿ. ರಾತ್ರಿ ಊಟಕ್ಕೆ ಚಪಾತಿ ಇದೆ, ರೈಸ್ ಇದೆ, ಆಮೇಲೆ ಹಪ್ಪಳ ಇದೆ, ಪಾಯಸ ಇದೆ, ರಸಮ್, ಸಾಂಬಾರ್, ಮೊಸರು, ಪಲ್ಯ ಮತ್ತು ವೈಟ್ ರೈಸ್ ಇದೆ. ಅಷ್ಟು ಚೆನ್ನಾಗಿರುತ್ತೆ ಊಟ ಇಲ್ಲಿ. ಸೊ ನಾನಂತೂ ಎಲ್ರಿಗೂ ಪ್ರಿಫರ್ ಮಾಡ್ತೀನಿ. ಉಡುಪಿ ಉಪಹಾರನಲ್ಲಿ ಒಂದೊಳ್ಳೆ ಊಟ ಮಾಡೋದ್ರ ಮುಖಾಂತರ ಇವತ್ತಿನ ರಾತ್ರಿನ ಸಮಾಪ್ತಿ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 6 ಗಂಟೆಗೆಲ್ಲ ಎದ್ದು ದೇವಸ್ಥಾನಕ್ಕೆ ಹೋಗಿ ಮಾದಪ್ಪನ ದರ್ಶನ ಮಾಡಿ ಆಮೇಲೆ ಒಂದ್ಸಗೆಯಿಂದ ಉಡುಪಿ ಉಪಹಾರನಲ್ಲೇ ತಿಂಡಿ ಮುಗಿಸಿ ಬ್ಯಾಂಗ್ಳೂರು ಕಡೆ ಹೋಗುವಂಥ ಕಾರ್ಯಕ್ರಮ. ಸೊ ಗುಡ್ ನೈಟ್, ನಾಳೆ ಬೆಳಿಗ್ಗೆ ಮತ್ತೆ ಸಿಗ್ತೀನಿ. ಗುಡ್ ಮಾರ್ನಿಂಗ್, ಎಲ್ರಿಗೂ ಶುಭೋದಯ. ಸಮಯ ಈಗ ಬೆಳಗಿನ ಜಾವ 6 ಗಂಟೆ. ರಾತ್ರಿ ತುಂಬ ಒಳ್ಳೆ ನಿದ್ದೆ ಬಂತು. ಬೆಟ್ಟದ ತಪ್ಪಲಲ್ಲಿ ಇದ್ದಿದ್ದರಿಂದ ಯಾವುದೇ ಗಾಡಿಗಳ ಓಡಾಟ ಇಲ್ಲ,
ತುಂಬ ಪ್ರಶಾಂತವಾಗಿತ್ತು. ಚಳಿ ಜಾಸ್ತಿ ಇತ್ತು. ಬ್ಯಾಂಗ್ಳೂರಿನಲ್ಲಾದರೆ ತುಂಬ ಇಷ್ಟೊತ್ತಿಗೆ 6 ಗಂಟೆಗೆ ಸೆಕೆ ಫೀಲ್ ಆಗೋದು. ಇಲ್ಲ ಆ ಥರದ್ದೇನೂ ಇಲ್ಲ. ತುಂಬ ಚಳಿ ಇತ್ತು, ಥಂಡಿ ಇತ್ತು. ಈಗಲೂ ಅಷ್ಟೇ ತುಂಬ ಚಳಿ ಆಗ್ತಾಯಿದೆ. ಎಲ್ಲರೂ ತಯಾರಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಏನೋ ದುಡ್ಡು ಕೊಟ್ಟು ಆನೆ ಹತ್ರ ಹೊಡ್ಕೊಂಬಂದಿಯಲ್ಲ. ನೋವಾಯ್ತೇನೋ? ಎಲ್ಲ ಆಯ್ತಾ? ಮುಖ ಕುಡಿತಾ? ನಂದಿದೆ ನೋಡಿ ಕೈ. ಅಯ್ಯಯ್ಯೋ ಏನು ಹೆಂಗಾಗೋಯ್ತು? ಈಗ ಕಾಲು ಸರಿಯಾದ ಹಾಕೊಂಡಲ್ಲ. ಪಾಪ ಪ್ರೀತು ಹೀಗಾಗಬಾರ್ದಾಗಿತ್ತು. ಆನೆಗೆ ಕಾಸು ಕೊಟ್ಟು ಹೊಡೆಸ್ಕೊಂಬಂದ. ಏನಾಯ್ತು ಪ್ರೀತು ಇದಕ್ಕಿದ್ದಂಗೆ? ಟೈಮ್ ಸರಿ ಇಲ್ಲ, ಏನು ಮಾಡಲಿ. ಆನೆಗೆ ದುಡ್ಡು ಕೊಟ್ಟು ಆಶೀರ್ವಾದ ತಗೊಳಕ್ಕೆ ಅಂತ ಹೋದ, ಸೊಂಡ್ಲಲ್ಲಿ ಹೊಡೆಸ್ಕೊಂಬಂದ. ಹಾಂ ಹಿಂಗಾಗೋಯ್ತಲ್ಲ, ಏನು ಮಾಡೋಣ ಇದಕ್ಕೆ? ಏನು ಪರಿಹಾರ ಏನಿದೆ? ಯಾರದ್ದೋ ದೃಷ್ಟಿ ಆಗಿಬಿಟ್ಟಿದೆ ನನ್ನ ಮಗನಿಗೆ. ದೃಷ್ಟಿ ತೆಗಿಸ್ಬೇಕು, ಅದಕ್ಕೆ ಈ ಥರ ಎಲ್ಲ ಆಗ್ತಾಯಿದೆ. ಹೋಲಿ ಬಿಡು, ಆನೆ ಹೊಡೆದ್ಮೇಲೆ ಬಹುಶಃ ನಿನಗಾಗಿ ದೃಷ್ಟಿಯೆಲ್ಲ ಹೋಗಿದೆ ಅಂತ ಅನಿಸುತ್ತೆ. JSS ಕ್ಯಾಂಟೀನಲ್ಲಿ ಇವತ್ತು ನಮ್ಮ ಬೆಳಗಿನ ತಿಂಡಿ ತಿನ್ನೋದ್ರ ಮೂಲಕ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಮಲೆ ಮಹದೇಶ್ವರ ಬೆಟ್ಟದ ಪ್ರವಾಸವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮನ್ನೆಲ್ಲ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.